ನಮ್ಮ ದೇಶದಲ್ಲಿ ನಡೆಯಬಾರದಂತಹ ಒಂದು ಭಯೋತ್ಪಾದಕ ದಾಳಿ ನಡೆದು ಹಲವು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದು ತುಂಬಾ ದುಃಖದ ವಿಚಾರ. ಎಷ್ಟೋ ಸಲ ನಮ್ಮಲ್ಲಿ ಇಂತಹ ಘಟನೆಗಳು ಆಗಾಗ ನಡೀತಾನೇ ಇದೆ. ಇದಕ್ಕೆಲ್ಲ ಹೊಣೆ ಯಾರು? ಇದನ್ನು ಯಾಕೆ ಮಾಡ್ತಾರೆ? ಇದರ ಹಿಂದೆ ಏನಾಗುತ್ತೆ? ಎಷ್ಟು ದಿವಸ ಊಟಕ್ಕಿಲ್ಲದವರು ಅಥವಾ ಬಡತನದಲ್ಲಿ ನರಳುತ್ತಾ ಇದ್ದಂತಹ ವ್ಯಕ್ತಿಗಳೇ ಭಯೋತ್ಪಾದಕರಾಗಿ ಬಂದು ದಾಳಿ ಮಾಡ್ತಾ ಇದ್ದರು. ಆದರೆ ಈಗ ಒಳ್ಳೆ ಎಜುಕೇಟೆಡ್ ಅಂದರೆ ವಿದ್ಯಾವಂತರು, ಅದು ವೈದ್ಯರಾಗಿ ಕಲಿತವರು, ಅದು ಭಾರತದಲ್ಲೇ ಹುಟ್ಟಿ ಬೆಳೆದಂತಹ ಜನಗಳು ಭಯೋತ್ಪಾದನಾ ಕೆಲಸದಲ್ಲಿ ಸೇರಿಕೊಂಡಿದ್ದಾರೆಂದರೆ ಅದು ಅಂತಹ ದುರಂತವೆಂದು ನಾವು ನೆನಪು ಮಾಡಿಕೊಂಡ್ರೆ ಭಯವಾಗುತ್ತದೆ. ಯಾರನ್ನ ನಂಬೋದು, ಯಾರನ್ನ ಬಿಡುವುದು? ಯಾಕೆ ಹೀಗಾಗುತ್ತದೆ? ಯಾಕೆ ನಮ್ಮಲ್ಲೇ ಇರುವಂತಹ, ನಮ್ಮಲ್ಲೇ ಕಲಿತು ನಮ್ಮಲ್ಲೇ ಬೆಳೆದು ಇರುವಂತಹ ಉತ್ತಮ ಹುದ್ದೆಯಲ್ಲಿರುವಂತಹ ಅಂದರೆ ವೈದ್ಯಕೀಯವಾಗಿ ವೈದ್ಯರಾಗಿರುವಂಥ ಅಂದರೆ ಡಾಕ್ಟರ್ಗಳಾಗಿರುವಂಥ ವ್ಯಕ್ತಿಗಳು ಇಂತಹ ಕೆಲಸಗಳಲ್ಲಿ ತೊಡಗಿರುವುದು ಯಾಕೆ ಹೀಗಾಗುತ್ತದೆ? ಅವರ ಮನಸ್ಸು ಯಾಕೆ ಇಷ್ಟೊಂದು ಕಲ್ಲಾಗುತ್ತದೆ? ಹೀಗೆ ಮಾಡಿ ಅವರಿಗೇನು ಉಪಯೋಗ? ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಎಲ್ಲೋ ಒಂದು ಸ್ವಲ್ಪ ನಮ್ಮಲ್ಲಿ ಎಡವಟ್ಟಾಗಿದೆ ಎಂಬುದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಯಾಕೆ ಯಾರು ಈ ರೀತಿಯಲ್ಲಿ ಇವರ ಮನಸ್ಸನ್ನು ಕೆಡಿಸಲು ಸಾಧ್ಯ, ಅಥವಾ ಇವರು ಯಾಕೆ ಆ ಗುಂಪಿಗೆ ಸೇರಲು ಸಾಧ್ಯವಾಯಿತು ಎಂಬುದನ್ನೆಲ್ಲವನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಒಂದು ಭಯೋತ್ಪಾದನೆ ಎಂಬುದು ಎಂದೂ ಸಹ ಒಂದು ಜನರ ಜೀವನದೊಂದಿಗೆ ಯಾವಾಗಲೂ ಅವರ ಒಂದು ಭೀತಿಯಾಗಿ ಕಾಡುತ್ತಾ ಇರುವಂತಹ ಒಂದು ಜನರ ಗುಂಪು. ಆ ಗುಂಪನ್ನು ನಾವು ಹೀಗೆ ಬಿಟ್ಟರೆ ಮುಂದೆ ಏನಾಗುತ್ತದೆ ಎಂಬ ಒಂದು ಭಯ ಈಗ ಭಾರತೀಯರೆಲ್ಲರನ್ನು ಕಾಡುವಂತಹ ಸ್ಥಿತಿ ಬಂದಿದೆ. ಯಾಕೆ ಹೀಗಾಗುತ್ತೆ? ಹಲವು ರೀತಿಯಲ್ಲಿ ಸಾಮಾನ್ಯ ಜನರು, ಯಾವುದೇ ತಿಳುವಳಿಕೆ ಇಲ್ಲದವರು, ಅಂತಹ ಜನಗಳ ಮೇಲೆ ಇಂತಹ ದಾಳಿಗಳು ನಡೆಯುತ್ತದೆ. ಅದಕ್ಕೇನು ಕಾರಣ ಎಂಬುದನ್ನು ನಾವು ಅವಲೋಕನೆ ಮಾಡೋಣ. ಅದಕ್ಕಿಂತ ಮೊದಲು ಲೋಕ ಸುದ್ದಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಇತ್ತೀಚೆಗೆ ದೆಹಲಿ ಕೆಂಪುಕೋಟೆ ಬಳಿ ಅನಾಹುತ, 13 ಜನರ ಪ್ರಾಣ, 16 ಜನರು ಗಾಯಗೊಂಡು ಗಂಭೀರ ಸ್ಥಿತಿಯಲ್ಲಿರುವ ಇಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಜನರು ಸಮಾಧಾನದಿಂದ ನೆಮ್ಮದಿಯಾಗಿ ಓಡಾಡಲು ಸಾಧ್ಯವೇ ಎಂಬಂತಹ ಅನುಮಾನ ಮೂಡುತ್ತದೆ. ಯಾಕೆ ಹೀಗಾಗುತ್ತದೆ? ಭಯೋತ್ಪಾದನೆ ಎಂಬುದು ದೊಡ್ಡ ಒಂದು ಸಮಸ್ಯೆಯಾಗಿ ದೇಶವನ್ನು ಕಾಡುತ್ತಿದೆಯೇ ಎಂಬ ಒಂದು ಅನುಮಾನ ಕಾಡುವಂತಹ ಸ್ಥಿತಿ. ಅಂದರೆ ಈಗಿನ ಈ ಭಯೋತ್ಪಾದಕ ಗುಂಪಿನಲ್ಲಿ ಈಗ ಬಂಧಿತರಾಗಿರುವಂತಹ ವ್ಯಕ್ತಿಗಳು ಸಾಮಾನ್ಯರಲ್ಲ. ಅವರು ಡಾಕ್ಟರ್ಗಳು, ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮಲ್ಲೇ ಬೆಳೆದು ಆದಂತಹ ಡಾಕ್ಟರ್. ಅಂತಹ ವೈದ್ಯರುಗಳು ಇಂತಹ ಕೆಲಸ ಮಾಡಬೇಕಾದ್ರೆ ಅವರಿಗೆ ಇದಕ್ಕೆ ಪ್ರಚೋದನೆ ಏನು, ಯಾಕಾಗಿ ಹೀಗಾಯಿತು ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಮೊದಲೇ ಯಾವಲು ಪಕ್ಕದ ದೇಶದೊಂದಿಗೆ ನಾವು ಆರೋಪ ಮಾಡ್ತೀವಿ, ನೀವೇ ಈ ರೀತಿ ಕಳಿಸ್ತಾ ಇದ್ದೀರಿ ಏನು ಅಂತ. ಅವರು ಹಾಗೆ ನುಸುಳುಕೋರರಾಗಿ ನಮ್ಮ ದೇಶಕ್ಕೆ ಬಂದು ಇಂತಹ ಜನರನ್ನು ತರಬೇತಿ ಕೊಡಬೇಕಾದ್ರೆ ಅವರು ಎಷ್ಟರ ಮಟ್ಟಿಗೆ ಚಾಣಾಕ್ಷರಾಗಿರ್ಬೋದು. ಯಾಕಂದರೆ ನಮ್ಮಲ್ಲಿ ಭದ್ರತಾ ಪಡೆ ಇದೆ, ನಮ್ಮಲ್ಲಿ ಸಾಕಷ್ಟು ಭದ್ರತೆ ಇದೆ, ಗಡಿ ಭದ್ರತಾ ಪಡೆ ಇದೆ, ಸೇನೆ ಇದೆ, ಹಾಗೆ ಗುಪ್ತಚರ ಇಲಾಖೆ ಇದೆ, ಅಂತಹ ಸಂಸ್ಥೆ ಇದೆ. ಇಂತಹ ಎಲ್ಲ ಸಂಸ್ಥೆ ಇದ್ದರೂ ಸಹ ಬೇರೆ ದೇಶದಿಂದ ಯಾವ ರೀತಿಯಲ್ಲಿ ನಮ್ಮ ದೇಶಕ್ಕೆ ನುಸುಳಿ ಬಂದು ಇಂತಹ ಡಾಕ್ಟರ್ಗಳಿಗೆ ತರಬೇತಿ ಕೊಡುತ್ತಾರೆ, ಯಾವ ರೀತಿ ತರಬೇತಿ ಕೊಡುತ್ತಾರೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾದಂತಹ ವಿಷಯ. ನೋಡ್ತು ಬರುತ್ತಿರುವ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಿ, ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅಂದರೆ ನಮ್ಮಲ್ಲಿರುವಂತಹ ಭದ್ರತಾ ಲೋಪ ಏನೋ ಆಗಿರಬೇಕು, ಭದ್ರತೆಯಲ್ಲಿ ಲೋಪ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದರೆ ಹಾಗಾಗಿ ಈ ರೀತಿಯಲ್ಲಿ ಭಯೋತ್ಪಾದಕರು ನುಸುಳಿ ಬಂದು ನಮ್ಮಲ್ಲಿರುವಂತಹ ಜನರಿಗೆ ತರಬೇತಿ ಕೊಟ್ಟು ಅವರನ್ನೇ ಇದಕ್ಕೆ ಅಣಿ ಮಾಡಿಸುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಂದರೆ ನಮ್ಮ ಗುಪ್ತಚರ ಇಲಾಖೆ
ಅಥವಾ ನಮ್ಮ ಅಂತಹ ಸಂಸ್ಥೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಗೃಹ ಇಲಾಖೆ ಆಗಲಿ, ನಮ್ಮ ರಕ್ಷಣಾ ಇಲಾಖೆ ಆಗಲಿ, ಯಾಕೆ ಇದರ ಬಗ್ಗೆ ಯಾವ ಹೇಳಿಕೆಯನ್ನು ಕೊಡ್ತಾ ಇಲ್ಲ? ಮಾತೆತ್ತಿದರೆ ಪಕ್ಕದ ದೇಶದವರು ಭಯೋತ್ಪಾದನೆಗೆ ಪ್ರಚೋದನೆ ಕೊಡುತ್ತಿದ್ದಾರೆ ಎಂಬಂತಹ ಮಾತು ಹೇಳ್ತಾರೆ. ಅವರ ಮೇಲೆ ದಾಳಿ ಮಾಡಿದೀವಿ ಅಂತ ಹೇಳ್ತೀವಿ. ಆದರೆ ಅವರು ನಮ್ಮ ದೇಶಕ್ಕೆ ಇಷ್ಟೆಲ್ಲ ನಮ್ಮಲ್ಲಿ ಶಕ್ತಿ, ನಮ್ಮ ಸೇನಾ ಶಕ್ತಿಯುತವಾಗಿದೆ, ನಮ್ಮ ಭದ್ರತಾ ಬಳೆ ಸರಿಯಾಗಿದೆ. ಆದರೂ ಯಾಕೆ ಈ ರೀತಿಯಲ್ಲಿ ಯಾರಿಗೂ ತಿಳಿಯದಂತೆ ಅವರು ಒಳಗೆ ಬರುತ್ತಾರೆ? ಇವರಿಗೆ ಹಣಕಾಸಿನ ನೆರವು ಎಲ್ಲಿಂದ ದೊರೆಯುತ್ತದೆ? ಹಣಕಾಸು ದೊರೆಯಬೇಕಾದ್ರೆ ವಿದೇಶದಿಂದ ನಮ್ಮಲ್ಲಿ ಕಪ್ಪು ಹಣ ಇದಕ್ಕಾಗಿ ಬಳಸುತ್ತಾರೆ ಅಂತ ಹೇಳಿದರು. ಅದಕ್ಕೆ ಕಪ್ಪು ಹಣವನ್ನು ಹೊರಗೆ ತರ್ತೇವೆ ಅಂತ ಹೇಳಿದರು. ಆದರೂ ಸಹ ಈ ಕಪ್ಪು ಹಣದಿಂದಲೇ ಅಥವಾ ಈ ಹಣಕಾಸಿನ ನೆರವು ಯಾವ ರೀತಿ ಬರುತ್ತದೆ? ಇವರಿಗೆ ಇಷ್ಟೆಲ್ಲ ಜೀವನಕ್ಕೆ ಅಂದರೆ ಒಬ್ಬ ಡಾಕ್ಟರ್ ಅಂದರೆ ಅವರಿಗೆ ದುಡಿಮೆ ಚೆನ್ನಾಗಿರುತ್ತೆ. ಆ ದುಡಿಮೆನೆಲ್ಲ ಬಿಟ್ಟು ಇವರು ಇಂತಹ ಕೆಲಸಕ್ಕೆ ತೊಡಗಬೇಕಾದ್ರೆ ಅವರ ಮೈಂಡಲ್ಲಿ, ಅವರ ಮನಸ್ಸಲ್ಲಿ ಯಾವ ರೀತಿಯ ಭಾವನೆಗಳು ಇರಬಹುದು ಎಂಬುದನ್ನು ನಾವು ಅವಲೋಕನ ಮಾಡಬೇಕು. ಸಾಮಾನ್ಯವಾಗಿ ಇಂತಹ ಒಂದು ಕಾರಣವನ್ನು ನಾವು ಹುಡುಕಬಹುದು. ಯಾಕಂದರೆ ಅವರು ಸರಿ ಇಲ್ಲ, ಅವರು ಅಂಥವರು, ಅವರು ಬೇರೆ, ಅವರು ಪಾಕಿಸ್ತಾನಕ್ಕೆ ಹೋಗಬೇಕು, ಹಾಗಂತ ಒಂದು ಪ್ರಚೋದನಾತ್ಮಕವಾದ ಮಾತುಗಳನ್ನು ಕೇಳಿ ಕೆಲವರ ಮನಸ್ಸಿನಲ್ಲಿ ಇಂತಹ ವಿರೋಧಾಭಾಸದ ಚಿಂತನೆಗಳು ಬೆಳೆದಿರಬಹುದೇನೋ. ಯಾಕಂದರೆ ನಾವು ಅವರನ್ನು ನಮ್ಮ ದೇಶಕ್ಕೆ ಸೇರಿದವರಲ್ಲ, ಅವರು ಬೇರೆದು ಪಾಕಿಸ್ತಾನಕ್ಕೆ ಹೋಗಿ ಅಥವಾ ಇನ್ನೊಂದು ದೇಶಕ್ಕೆ ಹೋಗಿ ಎಂದು ನಾವು ದೂರುತ್ತಿರುವುದು ಇಂತಹ ಮನಸ್ಸುಗಳು ಬದಲಾಗಲು ಕಾರಣವಾಗಿರಬಹುದೇ? ಯಾಕಂದರೆ ಇವರು ಸಾಮಾನ್ಯರಲ್ಲ, ವೈದ್ಯರಾಗಿ ಡಾಕ್ಟರಾಗಿ ಕಲಿತವರು, ನಮ್ಮ ದೇಶದಲ್ಲೇ ಕಲಿತವರು, ನಮ್ಮ ದೇಶದಲ್ಲೇ ಹುಟ್ಟಿದವರು. ಆದರೂ ಸಹ ಇವರ ಮನಸ್ಸು ಈ ರೀತಿ ಬದಲಾಗಲು ಇಂತಹ ಪ್ರಚೋದನಾತ್ಮಕವಾದಂತಹ ಮಾತುಗಳೇ ಕಾರಣವಾಗಿರಬಹುದೇನೋ ಎಂಬ ಒಂದು ಅನುಮಾನ ಮೂಡುತ್ತೆ. ಅಲ್ಲದಿದ್ದರೆ ಇಂತಹ ವಿದ್ಯಾವಂತರು, ಇಂತಹ ಒಳ್ಳೆ ಜನರ ಪ್ರಾಣ ಉಳಿಸಬೇಕಾದಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಲ್ಲಿ ಇಂತಹ ಒಂದು ಮನೋಭಾವನೆ ಬೆಳೆಯಲು ಕಾರಣ ಏನಿರಬಹುದು? ನಮ್ಮನ್ನು ಅವರು ಬೇರೆಯಾಗಿ ಕಾಣುತ್ತಿದ್ದಾರೆ, ನಮ್ಮನ್ನು ಈ ದೇಶದಲ್ಲಿ ಬೇರೆಯವರಂತೆ ನೋಡುತ್ತಿದ್ದಾರೆ, ನಮ್ಮನ್ನು ಅನ್ಯರಂತೆ ಕಾಣುತ್ತಿದ್ದಾರೆ. ಯಾವುದೇ ಘಟನೆ ನಡೆದರೂ ನಮ್ಮ ಮೇಲೆ ಇಂತಹ ಆರೋಪಗಳು ಬರ್ತಾ ಇದೆ. ಹೀಗೆ ನಾವು ಮುಂದುವರೆದರೆ ನಮ್ಮ ಶಕ್ತಿ ಕ್ಷಯವಾಗುತ್ತೆ, ನಮಗೆ ಇಲ್ಲಿ ಇರಲು ಸಾಧ್ಯವಾಗದಂತೆ ಆಗುತ್ತದೆ. ಆದುದರಿಂದ ಯಾರೋ ಭಯೋತ್ಪಾದಕರಾಗಲಿ, ಯಾರೋ ಆಗಲಿ, ಅವರು ಹೇಳಿದಂತೆ ನಾವು ಮಾಡಿದರೆ ನಮಗೆ ಇಲ್ಲಿಂದ ರಕ್ಷಣೆ ಪಡೆಯಬಹುದು ಏನೋ ಎಂಬಂತಹ ಒಂದು ಅಭಿಪ್ರಾಯ ಅವರ ಮನಸ್ಸಿನಲ್ಲಿ ಮೂಡಬಹುದೇನೋ. ಹಾಗೆ ಮೂಡಿ ಅವರು ಇಂತಹ ವಿದ್ಯಾವಂತರು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರಬಹುದು. ವಿಧ್ವಂಸಕಾರಕ ಚಟುವಟಿಕೆ ತೊಡಗಲು ಅವರಿಗೆ ಇದೇ ಒಂದು ಪ್ರಚೋದನಕಾರಿಯಾಗಿರಬಹುದು. ಯಾಕಂದರೆ ನಾವು ಎಲ್ಲರನ್ನೂ ಸ್ನೇಹಭಾವದಿಂದ ನೋಡಿ, ಎಲ್ಲರನ್ನೂ ಪ್ರೀತಿಯಿಂದ ನೋಡಿ, ಎಲ್ಲರೂ ಒಟ್ಟಾಗಿ ಜೀವನ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಾಗ ಮಾತ್ರ ನಮ್ಮಲ್ಲಿ ಇಂತಹ ವ್ಯಕ್ತಿಗಳು, ವಿಧ್ವಂಸ ಕೃತ್ಯಗಳಲ್ಲಿ ತೊಡಗಿರುವ ವ್ಯಕ್ತಿಗಳನ್ನ ಪತ್ತೆ ಮಾಡಿ ಹಿಡಿದು ಶಿಕ್ಷೆ ಕೊಡಲು ಸಾಧ್ಯವಾಗುತ್ತದೆ. ಅಲ್ಲ, ಅವರನ್ನು ನಾವು, ಇಡೀ ಸಮೂಹವನ್ನೇ ನಾವು, ಇಡೀ ಒಂದು ಸಮುದಾಯವನ್ನೇ ನಾವು, ಅವರು ಈ ದೇಶದವರಲ್ಲ, ಅವರು ನಮ್ಮ ದೇಶಕ್ಕೆ ವಿಧ್ವಂಸಕ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗಳು, ಅವರು ಈ ದೇಶದವರಲ್ಲ, ಅವರನ್ನು ಓಡಿಸಬೇಕು, ಅವರನ್ನು ನಾಶ ಮಾಡಬೇಕು. ಇಂತಹ ಪ್ರಚೋದನಾತ್ಮಕವಾದಂತಹ ಮಾತುಗಳೇ ಕೇಳಿ ಯುವಕರು ಸಹ ರೋಷಿ ಹೋಗಿರಬಹುದು. ಅವರ ಮನಸ್ಸಿಗೆ ಹೇಗಾದರೂ ಇದಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಎಂಬ ಮನೋಭಾವನೆ ಹುಟ್ಟಬಹುದು. ಆದ್ದರಿಂದ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡಿ. ಎಲ್ಲ ಜಾತಿ ಧರ್ಮದಲ್ಲೂ ಕೆಟ್ಟವರು ಇರುತ್ತಾರೆ, ಒಳ್ಳೆಯವರು ಇರುತ್ತಾರೆ. ಆದರೆ ಕೆಟ್ಟವರು ಯಾರು, ಒಳ್ಳೆಯವರು ಯಾರು ಎಂಬುದನ್ನು ಪತ್ತೆ ಮಾಡಲು ಆ ಸಮುದಾಯವನ್ನು ನಾವು ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗುತ್ತೆ. ಪ್ರತಿಯೊಂದು ಸಮುದಾಯವನ್ನು ಪ್ರೀತಿ ವಿಶ್ವಾಸದಿಂದ ಕಂಡಾಗ ಯಾರು ಇದರಲ್ಲಿ ಕೆಟ್ಟ ಕೆಲಸ ಮಾಡುತ್ತಾರೆ, ಯಾರು ಇದರಲ್ಲಿ ನಮ್ಮ ಸಾಮಾಜಿಕವಾಗಿ ವಿಧ್ವಂಸ ಕೃತ್ಯಗಳಲ್ಲಿ ತೊಡಗಿರುತ್ತಾರೆ ಎಂಬುವರನ್ನು ಪತ್ತೆ ಮಾಡಲು ಸುಲಭವಾಗುತ್ತೆ. ಅದು ಬಿಟ್ಟು ನಾವು ದ್ವೇಷವನ್ನೇ ಕಾರುತ್ತಾ, ದ್ವೇಷವನ್ನೇ ಹೇಳುತ್ತಾ, ಎಲ್ಲದಕ್ಕೂ ಅವರೇ ಕಾರಣ ಎಂಬಂತಹ ಮಾತುಗಳು ಕೇಳಿ ಬಂದಾಗ ವಿದ್ಯಾವಂತ ಯುವಕರು ಸಹ ಇಂತಹ ವಿಧ್ವಂಸ ಕೃತ್ಯಗಳಿಗೆ ಸೇರಿ ನಮ್ಮ ಭಾರತದ ಸಮಾಧಾನ ಹಾಳು ಮಾಡಬಹುದು, ಶಾಂತಿಯನ್ನು ಕದಡಬಹುದು. ಜೀವನದಲ್ಲಿ ಕಷ್ಟಕರವಾದಂಥ ಯಾವುದು ಅಮಾಯಕರು ಪ್ರಾಣ ಕಳೆದುಕೊಳ್ಳಬಹುದು. ಇಂತಹ ಪರಿಸ್ಥಿತಿ ಬರದಂತೆ ನೋಡಬೇಕಾಗಿದೆಯಾರು? ಮೊದಲನೇದು ನಮ್ಮ ಭದ್ರತಾ ಲೋಪ ಏನಾಗಿದೆ, ಭದ್ರತೆಯಲ್ಲಿ ಏನಾದ್ರು ಲೋಪ ಆಗಿದ್ದರೆ ಅದನ್ನು ತಿದ್ದಿ, ಯಾರು ಹೊರದೇಶದಿಂದ ಯಾವ ರೀತಿಯಲ್ಲಿ ಬರುತ್ತಾರೆ ಎಂಬುದನ್ನು ಪತ್ತೆ ಮಾಡಬೇಕು. ಅದಕ್ಕೆ ಗುಪ್ತಚರ ಇಲಾಖೆಗಳಿದೆ. ಅಂತಹ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಗುಪ್ತಚರಗಳಿದ್ದಾರೆ. ಅವರೆಲ್ಲರೂ ಇದಕ್ಕೆ ಪ್ರಯತ್ನಿಸಬೇಕು. ಅವರು ಇದಕ್ಕೆ ಪ್ರಯತ್ನ ಪಟ್ಟಾಗಲೇ ಇಂತಹ ವ್ಯಕ್ತಿಗಳು ಅಲ್ಲಿಂದ ಯಾವ ರೀತಿಯಲ್ಲಿ ಇಲ್ಲಿಗೆ ಬರುತ್ತಾರೆ, ಇವರು ಯಾವ ರೀತಿ ಸಂಪರ್ಕ ಕಲ್ಪಿಸುತ್ತಾರೆ, ಇವರ
ಮೈಂಡ್ ವಾಶ್ ಯಾವ ರೀತಿ ಮಾಡ್ತಾರೆ, ಆ ಬ್ರೈನ್ ವಾಶ್ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಂಡಾಗಲೇ ಇಂತಹ ವಿಧ್ವಂಸ ಕೃತ್ಯಗಳನ್ನು ತಡೆಯಲು ಸಾಧ್ಯ. ಯಾಕಂದರೆ ಇದು ಈಗ ಈಗಿರುವ ಸರ್ಕಾರವಾಗಲಿ, ಹಿಂದೆ ಇದ್ದಂಥ ಸರ್ಕಾರವಾಗಲಿ, ಎಲ್ಲ ಸರ್ಕಾರ ಇದ್ದಾಗಲೂ ಸಹ ಭಯೋತ್ಪಾದನೆ ಎಂಬುದು ನಡೀತಾನೇ ಬಂದಿದೆ, ಅದು ಮುಂದುವರಿತಾನೇ ಇದೆ. ನಾವು ನೋಡಿದ ಹಾಗೆ ಈ ಭಯೋತ್ಪಾದನೆಯನ್ನು ತಡೆಯಲು ಯಾವ ಸರ್ಕಾರದಿಂದ ಸಾಧ್ಯವಾಗಿಲ್ಲ, ಎಂತಹ ವ್ಯಕ್ತಿಗಳು ಬಂದರೂ ಇದನ್ನು ತಡೆಯಲು ಸಾಧ್ಯವಾಗಿಲ್ಲ. ನಾವು ಅದಕ್ಕೆ ಬೇಕಾಗಿದ್ದು ನಮ್ಮಲ್ಲಿರುವ ಜನರನ್ನು, ನಮ್ಮ ದೇಶದ ಜನರನ್ನು ನಾವು ಪ್ರೀತಿ ವಿಶ್ವಾಸದಿಂದ ಅವರೊಂದಿಗೆ ಬೆರೆತು ಅವರೊಂದಿಗೆ ಬದುಕಿದಾಗ ಮಾತ್ರ ಇದು ಆ ಜಾತಿಯವರು ಈ ಜಾತಿಯವರು, ಆ ಧರ್ಮದವರು ಈ ಧರ್ಮದವರು ಎಂಬ ಈ ಆರೋಪಗಳಿದೆಯಲ್ಲ, ಇದು ನಿಜವಾಗಲು ವಿಧ್ವಂಸ ಕೃತ್ಯಗಳಿಗೆ ಎಡೆ ಮಾಡಿಕೊಡುವಂತಹ ಒಂದು ಬೆಳವಣಿಗೆಗೆ ಅವಕಾಶವಾಗುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಂಡಾಗ ನಾವು ಅನ್ಯೋನ್ಯವಾಗಿರಲು, ಪ್ರತಿಯೊಬ್ಬರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಲು ಸಾಧ್ಯವಾದರೆ ಇಂತಹ ವಿಧ್ವಂಸ ಕೃತ್ಯಗಳನ್ನು ತಡೆಯಲು ಸಾಧ್ಯವಾಗಬಹುದು. ಅಂದರೆ ನಮ್ಮಲ್ಲಿರುವಂತಹ ಭದ್ರತೆಯ ಲೋಪ ಏನು, ನಮ್ಮಲ್ಲಿರುವಂತಹ ಗುಪ್ತಚರ ಇಲಾಖೆ ಯಾವ ರೀತಿಯ ತಪ್ಪು ಮಾಡುತ್ತಾ ಇದೆ ಮುಂತಾದವುಗಳನ್ನು ತಿಳಿಯಬೇಕಾಗಿದ್ದು ನಮ್ಮ ರಕ್ಷಣಾ ಇಲಾಖೆ ಮತ್ತು ಗೃಹ ಇಲಾಖೆ. ಇದು ಈ ಎರಡು ಇಲಾಖೆಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದರೆ, ಸರಿಯಾದ ರೀತಿ ಕೆಲಸ ಮಾಡುತ್ತಾ ಬಂದರೆ, ಅವರ ಮೇಲೆ ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಇದ್ದರೆ ಇಂತಹ ವಿಧ್ವಂಸ ಕೃತ್ಯಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿಗಳು ಹೊರಗಿನಿಂದ ಬರುವುದಿಲ್ಲ ಅಥವಾ ಇವರ ಜೊತೆ ಸಂಪರ್ಕ ಕಲ್ಪಿಸಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ನಾವು ಬೇರೆಯವ್ರ ಮೇಲೆ ಓದಿಸ್ಬೋದು, ಆ ರಾಷ್ಟ್ರದ ಆ ದೇಶದವರು ನಮ್ಮ ಮೇಲೆ ಈ ಭಯೋತ್ಪಾದನೆಯಕ್ಕೆ ಜನರನ್ನು ಕಳಿಸುತ್ತಿದ್ದಾರೆ ತರಬೇತಿ ಕೊಟ್ಟು ಅಂತೆಲ್ಲ ನಾವು ಹೇಳ್ಬೋದು, ಅವ್ರ ಮೇಲೆ ಅಟ್ಯಾಕು ಮಾಡ್ಬೋದು. ನಮಗೆ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ನಮ್ಮೊಳಗೆ ಬರದಿದ್ದಂಗೆ, ನಮ್ಮ ದೇಶದೊಳಗೆ ಯಾವುದೇ ಸಂಪರ್ಕ, ಇಂಥ ಭಯೋತ್ಪಾದಕರ ಸಂಪರ್ಕ ಆಗದಿದ್ದಂತೆ ನೋಡಿಕೊಳ್ಳಬೇಕಂತ ಕರ್ತವ್ಯವೂ ಕೂಡ ಇಂತಹ ರಕ್ಷಣಾ ಇಲಾಖೆ ಮತ್ತು ಗೃಹ ಇಲಾಖೆ ಇದೆ. ಇಂತಹ ಈ ಇಲಾಖೆಗಳ ಸಚಿವರಾಗಿರುವಂಥವರು ಇದರಲ್ಲಿ ಅವರು ಫೇಲ್ ಆಗಿದ್ದಾರೆ. ಅಂದರೆ ಅವರ ಕರ್ತವ್ಯವನ್ನು ಅವರು ಮಾಡಲು ಸಾಧ್ಯವಾಗಿಲ್ಲ, ಅವರ ನಿಯಂತ್ರಣ ಇಲ್ಲ, ಅಧಿಕಾರಿಗಳ ಮೇಲೆ ಅವರ ನಿಯಂತ್ರಣ ಇಲ್ಲ. ಆದುದರಿಂದ ಈ ರೀತಿ ಆಗುತ್ತದೆ ಎಂಬ ಅನುಮಾನಗಳು ಸಾಮಾನ್ಯ ಜನರ ಮನಸ್ಸಿಗೆ ಬರುತ್ತದೆ. ಯಾಕಂದರೆ ನಾವು ಯಾವುದೇ ದಾಳಿ ಆದ ಕೂಡಲೇ ಪಾಕಿಸ್ತಾನವನ್ನು, ಇನ್ಯಾವುದೋ ದೇಶವನ್ನು ನಾವು ಆರೋಪಿಯನ್ನಾಗಿ ಸ್ಥಾನದಲ್ಲಿ ನಿಲ್ಲಿಸುತ್ತೇವೆ ಹೊರತು ನಮ್ಮ ಇಲಾಖೆಗಳು, ನಮ್ಮ ರಕ್ಷಣಾ ಇಲಾಖೆ, ನಮ್ಮ ಭದ್ರತಾ ಸಿಬ್ಬಂದಿ, ನಮ್ಮ ಗುಪ್ತಚರ ಇಲಾಖೆ ಇಲ್ಲಿ ಏನು ತಪ್ಪಾಗಿದೆ ಎಂಬುದನ್ನು ಹುಡುಕುವ ಪ್ರಯತ್ನ ಮಾಡುವುದಿಲ್ಲ. ಯಾಕೆ ಪ್ರಯತ್ನ ಮಾಡುವುದಿಲ್ಲ ಅಂದರೆ, ನಮಗೆ ಯಾರನ್ನಾದ್ರೂ ಆರೋಪ ಮಾಡಬೇಕು, ಯಾರೋ ಆರೋಪ ಸ್ಥಾನದಲ್ಲಿ ನಿಲ್ಲಿಸಬೇಕು. ಅದು ಆರೋಪ ಮಾಡಿದರೆ ಮುಗೀತು. ನಮ್ಮಲ್ಲಿ ಆಗಿರುವ ಲೋಪವನ್ನು ಅದನ್ನು ಪತ್ತೆ ಮಾಡುವಂಥ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಅದೇ ಇಂತಹ ವಿಧ್ವಂಸ ಕೃತ್ಯಗಳು ಹೆಚ್ಚಾಗಲು ಕಾರಣವಾಗಿದೆ. ಈಗ ನಾವು ಈ ಎರಡು ವಿಚಾರಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಮೊದಲನೇದಾಗಿ ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿರುವಂಥ ಲೋಪಗಳು, ಗುಪ್ತಚರ ಇಲಾಖೆಯಲ್ಲಿರುವ ಲೋಪಗಳು, ರಕ್ಷಣಾ ಇಲಾಖೆಯಲ್ಲಿರುವಂತಹ ಲೋಪಗಳು, ಗೃಹ ಇಲಾಖೆಯಲ್ಲಿರುವಂತಹ ಲೋಪಗಳನ್ನು ನಾವು ಮೊದಲು ಪತ್ತೆ ಮಾಡಬೇಕು. ಆ ಪತ್ತೆ ಮಾಡಿದ ಮೇಲೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಯಾರು ಬಂದರು, ಯಾರಿಂದ ಇವರು ಪ್ರಚೋದಿತರಾಗ್ತಿದ್ದಾರೆ, ಯಾರು ಇವರಿಗೆ ತರಬೇತಿ ಕೊಡ್ತಿದ್ದಾರೆ, ಇವರ ಮನಸ್ಸು ಬದಲಾಗಲು ಏನು ಕಾರಣ ಎಂಬುದೆಲ್ಲವೂ ಅರ್ಥವಾಗುತ್ತೆ. ಅದೇ ರೀತಿ ಇಂತಹ ವಿದ್ಯಾವಂತರಾದಂತಹ, ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಕಲಿತು ವಿದ್ಯಾವಂತರಾದಂಥ ವ್ಯಕ್ತಿಗಳು, ಅಂದರೆ ಅವರಿಗೇನು ಬಡತನ ಇಲ್ಲ, ಸುಖವಾದ ಜೀವನ ನಡೆಸುವಂಥ ಎಲ್ಲ ಸೌಲಭ್ಯಗಳು ಇರುವಂಥ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಈ ಭಯೋತ್ಪಾದನೆಯ ಗುಂಪನ್ನು ಸೇರಿ ಈ ರೀತಿಯ ಕೆಲಸ ಮಾಡಲು ಸಾಧ್ಯವಾಯಿತು, ಅವರಿಗೆ ಅದಕ್ಕಾದಂಥ ಪ್ರಚೋದನೆ ಏನು, ಯಾಕಾಗಿ ಹೀಗಾಗುತ್ತೆ, ಅವರಲ್ಲಿ ಇಂತಹದ್ದು ಬರೋದಿಲ್ಲ, ನಮ್ಮನ್ನು ಸಮಾಜದಿಂದ ಬೇರ್ಪಡಿಸಿಡಲು ಪ್ರಯತ್ನ ನಡೆಯುತ್ತಿದೆ ಎಂಬಂತಹ ಚಿಂತೆಗಳು, ಯೋಚನೆಗಳು ಅವರ ಮನಸ್ಸಿಗೆ ಬಂದಿರಬಹುದೇ, ಕೆಲವರು ಮಾಡುವಂತಹ ಪ್ರಚೋದನಕಾರಿ ಹೇಳಿಕೆಗಳಿಂದ ಅವರು ಈ ರೀತಿ ಬದಲಾಗಿರಬಹುದೇ ಮುಂತಾದ ವಿಚಾರಗಳನ್ನು ವಿಚಾರ ಮಾಡಿ ತಿಳಿದುಕೊಂಡಾಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ಭಯೋತ್ಪಾದನೆಯನ್ನು ನಿಯಂತ್ರಿಸಲು ಸಾಧ್ಯ. ಆ ಭಯೋತ್ಪಾದನೆ ನಿಯಂತ್ರಿಸಲು ಮೊದಲು ನಮ್ಮಲ್ಲಿರುವ ಜನರಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಬೇಕು, ಅವರಲ್ಲಿ ವಿಶ್ವಾಸವನ್ನು ಬೆಳೆಸಬೇಕು, ಅವರಲ್ಲಿ ಭರವಸೆ ಮೂಡಿಸಬೇಕು. ಈ ಯುವಕರಲ್ಲಿ ಭರವಸೆ ಮೂಡಿದಾಗ ನಾವು ಭಾರತೀಯ, ನಾವು ಭಾರತದಲ್ಲಿ ನಮಗೂ ಸ್ಥಾನಮಾನಗಳು ಇದೆ, ನಮಗೂ ಗೌರವ ಇದೆ ಎಂಬ ಭಾವನೆ ಬಂದಾಗ ಯಾರು ಬೇರೆ ಕೆಟ್ಟ ಕೆಲಸ ಮಾಡ್ತಾರೋ ಅವರನ್ನು ಅವರೇ ತೋರಿಸ್ಕೊಡ್ತಾರೆ. ಆಗ ನಮಗೆ ಕೆಲವು ನಿಯಂತ್ರಣ.
ಆಗ ಇದು ಇಲ್ಲೆಲ್ಲಿಂದ ಬಂತು, ಯಾರಿಂದ ಇವರಿಗೆ ಪ್ರಚೋದನೆ ಸಿಗ್ತಾ ಇದೆ, ಈ ಭಯೋತ್ಪಾದನೆ ಎಂಬ ಒಂದು ಈ ಗೀಳು ಇವರಿಗೆ ಉಂಟಾಯಿತು ಎಂಬುದೆಲ್ಲವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದನ್ನೆಲ್ಲವನ್ನು ತಿಳಿದು ನಿವಾರಿಸಿಕೊಂಡರೆ ಭಯೋತ್ಪಾದನೆ ಇಂತಹ ಭಯೋತ್ಪಾದಕರು ಭಾರತದ ಒಳಗೆ ನುಸುಳಿ ಏನು ಮಾಡಲು ಅವಕಾಶವಿಲ್ಲದಂತಾಗುತ್ತದೆ. ಅಂತಹ ಯೋಜನೆಗಳನ್ನು ಹಾಕೊಳ್ಬೇಕು. ಅದು ಬಿಟ್ಟು ನಾವು ಬೇರೆ ದೇಶವನ್ನು ದೂರಿ ಏನು ಉಪಯೋಗ ಇಲ್ಲ, ಅಥವಾ ಬೇರೆ ಧರ್ಮದವರನ್ನ ದೂರಿ ಏನು ಉಪಯೋಗ ಇಲ್ಲ. ಎಲ್ಲರೂ ಒಂದೇ, ಮನುಷ್ಯರೆಲ್ಲರೂ ಒಂದೇ. ಯಾರಿಗೂ ಭಯೋತ್ಪಾದನೆಯಿಂದ ಅಥವಾ ಇದರಿಂದ ಭಾರತದಲ್ಲಿ ಯಾರಿಗೂ ಯಾವ ರೀತಿಯಲ್ಲೂ ಉಪಯೋಗ ಇಲ್ಲ. ಸಾಮಾನ್ಯ ಜನರು ಏನು ತಿಳುವಳಿಕೆ ಇಲ್ಲದವರು ಪ್ರಾಣ ಕಳೆದುಕೊಳ್ಳುತ್ತಾರೆ, ಗಾಯಗೊಳ್ಳುತ್ತಾರೆ, ನರಳುತ್ತಾರೆ. ಅಷ್ಟೇ ಇದರಿಂದ ಆಗುವಂಥದ್ದು. ಆದುದರಿಂದ ನಾವು ಮೊದಲು ನಮ್ಮ ಭದ್ರತಾ ಲೋಪಗಳನ್ನು ಸರಿಪಡಿಸಿಕೊಂಡು ನಮ್ಮ ಗುಪ್ತಚರ ಆಗಿರುವಂತಹ ಲೋಪಗಳನ್ನು ಪತ್ತೆ ಮಾಡಿ ಅದನ್ನು ನಿವಾರಿಸಿಕೊಂಡು ಜನರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂತಹ ಒಂದು ವಾತಾವರಣ ಮೂಡಿಸಿ ನಮ್ಮ ಇಂತಹ ಭಯೋತ್ಪಾದಕರನ್ನ ನಿಯಂತ್ರಿಸುವ ಕೆಲಸ ಆಗಬೇಕಾಗಿದೆ. ಅಂಥ ಕೆಲಸವನ್ನ ಸರ್ಕಾರ ಆದಷ್ಟು ಬೇಗ ಕೈಗೊಂಡರೆ ಈ ಭಯೋತ್ಪಾದನೆ ಎಂಬ ಭೀತಿ ಜನರಿಂದ ದೂರ ಆಗುತ್ತದೆ. ಇಂತಹ ಇನ್ನೂ ಹಲವಾರು ವಿಷಯಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಇಂಥ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಿರಿ, ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತದೆ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.